ನಮಸ್ತೆ ಗೆಳೆಯರೇ, ಸಾವಯವ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿದ್ದೇವೆ ಅಕ್ಷಯಕಲ್ಪ ರವರು ನಡೆಸುವ ಉಚಿತವಾದ 2 ದಿನಗಳ ರೈತರ ತರಬೇತಿ ಶಿಬಿರಕ್ಕೆ. ಎಂಟ್ರಿ ಆಗ್ತಿದ್ದಂಗೆ ಡಾಕ್ಯುಮೆಂಟ್ ಚೆಕ್ ಮಾಡಿ, ಪಾಸ್ ಇಶ್ಯೂ ಮಾಡಿ, ಉಳ್ಕೊಳ್ಳೋಕ್ಕೆ ಟೆಂಟ್ ವ್ಯವಸ್ಥೆ ಮಾಡಿರ್ತಾರೆ. ಒಂದು ನೈಟ್ ಸ್ಟೇ ಆಗಬೇಕಾಗುತ್ತೆ. ಅದ್ರ ಜೊತೆ ಒಳ್ಳೆಯ ಶುದ್ಧ ರುಚಿಕರ ಆಹಾರವನ್ನು ಕೊಡ್ತಾರೆ. 5 ಟೈಮ್ ಉಚಿತವಾಗಿ ಕೊಡ್ತಾರೆ. ಅದ್ರ ಜೊತೆ ತುಂಬ ಉತ್ತಮವಾದ ಸಾವಯವವಾಗಿ ಕೃಷಿ ಮಾಡಿ ರೈತರು ಯಾವ ರೀತಿ ಆದಾಯವನ್ನು ಗಳಿಸಬೇಕು ಅಂತ ಇವರು ತಿಳಿಸ್ಕೊಡ್ತಾರೆ. ಇವರ ಮುಖ್ಯ ಉದ್ದೇಶ ರೈತರನ್ನು ಏಳಿಗೆಯಾಗಿ ಆರ್ಥಿಕವಾಗಿ ಸ್ವಾವಲಂಬನೆ ಮಾಡೋದು. ಮೊದಲನೇದಾಗಿ ಇವರು ಕೊಡುವಂತಹ ಟ್ರೈನಿಂಗ್ ಅಂದರೆ ಡೈರಿ ಉದ್ಯಮ ಯಾವ ಥರ ಮಾಡಬೇಕು, ಹಸು ಸಾಕಾಣಿಕೆಯನ್ನು ಯಾವ ಥರ ಮಾಡಬೇಕು, ಹಸುಗಳ ನಿರ್ವಹಣೆಯನ್ನು ಕಡಿಮೆ ಸಮಯದಲ್ಲಿ ಹೇಗೆ ಮಾಡಬೇಕು, ಅದ್ರ ಜೊತೆಗೆ ಶೆಡ್ಗಳ ನಿರ್ಮಾಣ, ಯಾವ ಥರ ಶೆಡ್ನ ನಿರ್ಮಾಣ ಮಾಡಬೇಕು, ಮತ್ತು ಅದಕ್ಕೆ ಪೌಷ್ಟಿಕವಾದ ಆಹಾರವನ್ನು ಯಾವ ರೀತಿ ತಯಾರು ಮಾಡಬೇಕು, ಮತ್ತು ಆ ಆಹಾರಕ್ಕೆ ಯಾವ ಥರ ಉತ್ತಮವಾದ ಗುಣಮಟ್ಟದ ಪದಾರ್ಥವನ್ನು ಸೇರಿಸಿ ಕೊಡಬೇಕು ಅನ್ನೋದನ್ನು ಇವರು ತಿಳಿಸ್ಕೊಡ್ತಾರೆ. ಯಾವ ರೀತಿ ಅದನ್ನು ಮಿಕ್ಸ್ ಮಾಡಬೇಕು ಅನ್ನೋದು ಸಹ, ಮತ್ತು ಯಾವ ರೀತಿ ಅದನ್ನು ಹಸುಗಳಿಗೆ ನೀಡಬೇಕು ಅಂತಲೂ ಸಹ ಇವರು ತಿಳಿಸ್ಕೊಡ್ತಾರೆ. ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದ ಮೇವನ್ನು ಸಹ ನೀಡಬೇಕು ಅಂತ ಇವರು ತಿಳಿಸ್ಕೊಡ್ತಾರೆ. ಇದರ ಜೊತೆ ಕರುಗಳ ನಿರ್ವಹಣೆ, ಕೊಟ್ಟಿಗೆ ನಿರ್ವಹಣೆ, ಅದ್ರ ಜೊತೆಗೆ ಪೆಡಾಕ್ ಸಿಸ್ಟಮ್ನಲ್ಲಿ ಹಸುಗಳನ್ನ ಕಟ್ಟದೆ ಮಾಡುವುದು, ಅದ್ರ ಜೊತೆ ಕೊಟ್ಟಿಗೆಯನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಎಷ್ಟು ಅಡಿ ಎಷ್ಟು ಉದ್ದ, ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಇವರು ತಿಳಿಸ್ಕೊಡ್ತಾರೆ. ಅದ್ರ ಜೊತೆ ಕರುವನ್ನು ಹಾಗೂ ಪಡ್ಡೆ ಹಸುವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸ್ಕೊಡ್ತಾರೆ. ಹಾಗೂ ಹಸುವಿನ ತೂಕವನ್ನು ಯಾವ ರೀತಿ ಲೆಕ್ಕ ಹಾಕಬೇಕು, ಹಸು ಆರೋಗ್ಯವಾಗಿದೆಯಾ, ಹಸು ಆರೋಗ್ಯ ಇದ್ದಾಗ ಎಷ್ಟು ವೇಟ್ ಇರುತ್ತೆ, ಅದು ಯಾವ ಥರ ಬೆಳವಣಿಗೆ ಆಗ್ತಿದೆ, ಅದ್ರ ಬಗ್ಗೆಯೂ ಸಹ ಇವರು ಸಮಗ್ರವಾಗಿ ತಿಳಿಸ್ಕೊಡ್ತಾರೆ. ಅದಕ್ಕೆ ಸಪ್ರೇಟಾಗಿ ಒಬ್ಬರು ಡಾಕ್ಟರ್ನ ಸಹ ನೇಮಿಸಿ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಅರ್ಥ ಆಗೋ ಥರ ಮಾಡ್ತಾರೆ. ಅದ್ರ ಜೊತೆಗೆ ಕೋಳಿ ಶೆಡ್ಡನ್ನು ಯಾವ ರೀತಿ ಮಾಡಬೇಕು, ಕೋಳಿಗಳನ್ನು ಸಾಕೋದ್ರಿಂದ ಆಗುವಂಥ ಆದಾಯ, ಮೇನ್ ಓಪನ್ ಶೆಡ್ಡಲ್ಲಿ ಯಾವ ರೀತಿ ಕೋಳಿಗಳನ್ನ ನಿರ್ವಹಣೆ ಮಾಡಬೇಕು, ಕಡಿಮೆ ವೆಚ್ಚದಲ್ಲಿ ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಕೋಳಿ ಶೆಡ್ಡನ್ನು ನಿರ್ಮಾಣ ಮಾಡಿ ಮೊಟ್ಟೆಯನ್ನು ಯಾವ ರೀತಿ ಶೇಖರಣೆ ಮಾಡಿ ಮೊಟ್ಟೆಯಲ್ಲಿ ಆದಾಯ ಗಳಿಸಬೇಕಾದಂಥ ವಿಧಾನಗಳನ್ನ ಸಹ ಇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಂಡ್ಕೊಟ್ರು. ಅದಾದ ನಂತರ ಜೇನು ಸಾಗಾಣಿಕೆ, ಜೇನು ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಇದರಿಂದ ಆಗುವಂತಹ ಅನುಕೂಲಗಳು, ಅದರಿಂದ ಆಗುವಂಥ ಲಾಭಗಳನ್ನ ಸಹ ಸಮಗ್ರ ಕೃಷಿಯಲ್ಲಿ ಯಾವ ರೀತಿ ಎಲ್ಲ ತರಕಾರಿ ಬೆಳೆಗಳು ಹಾಗೂ ಅದರಿಂದ ಸಿಗುವಂಥ ತುಪ್ಪದಿಂದ ಮಾರಾಟ ಮಾಡಿ ಆಗುವಂಥ ಲಾಭಗಳ ಬಗ್ಗೆಯೂ ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಗೊಬ್ಬರಗಳ ನಿರ್ವಹಣೆ, ಯಾವ ರೀತಿ ಹಸುವಿನ ಗೊಬ್ಬರಗಳನ್ನು ನಿರ್ವಹಣೆ ಮಾಡಿ ಅದನ್ನು ನಮ್ಮ ತೋಟಗಳಿಗೆ, ಕೃಷಿ ಸಸ್ಯಗಳಿಗೆ ಹಾಕುವುದನ್ನು, ತರಕಾರಿ ಗಿಡಗಳಿಗೆ ಹಾಕುವುದನ್ನು ಸಹ ಇವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಜೊತೆ ಬೆಡ್ ಸಿಸ್ಟಮ್ನಲ್ಲಿ ತರಕಾರಿಗಳನ್ನು ಬೆಳೆಯೋದು ಯಾವ ರೀತಿ, ಮತ್ತು ಅದು ಸಾವಯವವಾಗಿ ಒಂಚೂರು ಫರ್ಟಿಲೈಸರ್ನ ಯೂಸ್ ಮಾಡ್ದಲೇ, ಕೀಟನಾಶಕಗಳನ್ನ ಯೂಸ್ ಮಾಡ್ದಲೇ ಆರ್ಗಾನಿಕ್ ಆಗಿಯೇ ಅದಕ್ಕೇ ಸಾವಯವ ಔಷಧಿಗಳನ್ನು, ಗೊಬ್ಬರಗಳನ್ನು ತಯಾರು ಮಾಡಿ ತರಕಾರಿಗಳನ್ನು ಸಾವಯವವಾಗಿ ಬೆಳೆಯುವುದು ಯಾವ ರೀತಿ, ಅದು ಬೆಡ್ ಸಿಸ್ಟಮ್ ಮುಖಾಂತರ 4 ಅಡಿ ಬೆಡ್ ಸಿಸ್ಟಮ್ ಮುಖಾಂತರ ಬೆಡ್ಡನ್ನು ತಯಾರಿ ಮಾಡಿ ಯಾವ ರೀತಿ ಬೆಳೆಯೋದು, ಅದ್ರ ಬಗ್ಗೆಯೂ ತುಂಬ ವಿಸ್ತೀರ್ಣವಾಗಿ ನಮಗೆ ಟ್ರೈನಿಂಗ್ನಲ್ಲಿ ಹೇಳ್ಕೊಂಡು ಕೊಡ್ತಾರೆ. ಅದ್ರ ಜೊತೆ ತರಕಾರಿ ಗಿಡಗಳಲ್ಲಿ ಬರುವಂತಹ ಕಳೆಗಳನ್ನ ನಿರ್ವಹಣೆಯನ್ನು ಸಹ ಇವರು, ಮತ್ತು ವಿವಿಧವಾದ ಎಲ್ಲ ತರಹದ ಸಮಗ್ರ ತರಕಾರಿನ ಯಾವ ರೀತಿ ಬೆಳಿಬೇಕು, ಅದ್ರ ಬೀಜದ ಬಗ್ಗೆಯೂ ಸಹ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಂತರ ಆ ತರಕಾರಿನ ಯಾರ್ಯಾರಿಗೆ ಸೇಲ್ ಮಾಡಬೇಕು, ಅದನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು, ಅದರಿಂದ ಯಾವ ರೀತಿ ಆದಾಯ ಗಳಿಸಬೇಕು ಅನ್ನೋದು ಕೂಡ ಅವರು ಈ ಒಂದು ತರಬೇತಿಯಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದಾರೆ. ನಂತರ ಗೋಬರ್ ಗ್ಯಾಸ್, ಈ ಹಸುವಿನ ಸಗಣಿಯಲ್ಲಿ ಬರುವಂತಹ ಬಳಸಿಕೊಂಡು ಮಾಡಬಹುದಾದಂತಹ ಗೋಬರ್ ಗ್ಯಾಸ್ನ ಬಗ್ಗೆಯೂ ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಸಮಗ್ರವಾಗಿ ಎಲ್ಲ ರೀತಿಯ ಸಮಗ್ರ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ಕೊಂಡು ಕೊಡೋದ್ರ ಜೊತೆ ಕಡೆಯಲ್ಲಿ ಒಂದು ಪ್ರಮಾಣ ಪತ್ರನೂ ಸಹ ಕೊಡ್ತಾರೆ. ಧನ್ಯವಾದಗಳು. ನೀವು ಸಹ ಏನಾದ್ರು ಹೋಗ್ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಯಾವ ರೀತಿ ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ.